ಏನೇನೆಲ್ಲ ಅಡಿಗೆ ಮಾಡ್ತಾ ಇದ್ರಿ? ಅಡಿಗೆ ಬರೀ ಟೊಮೆಟೊ ಗೊಜ್ಜು ಪುಳಿಯೋಗರೆ ಅಷ್ಟೇ. ಎರಡೇ ಮಾಡಕ್ ಆಗೋದು. ಯಾಕಂದ್ರೆ ರೈಡ್ ಮಾಡ್ಕೊಂಡು ಬೇರೆ ಬೇರೆ ಮಾಡಕ್ ಆಗೋದಿಲ್ಲ. ಬಿಡೇ ಗ್ರೇಟ್ ಮರ ನಿಮ್ ಮಳಿ ಅಷ್ಟು ದೂರ ಹೋಯೇನೆ ಅಂತ ಹೇಳ್ತಾ ಇಲ್ಲ. ಅಯ್ಯ ಅವ್ನ್ಗೇನ್ ಮತ್ತೆ ಒತ್ತು ಮಾಡಕ್ ಕೆಲ್ಸ ಇದ್ದ 6 ದೂರ ಹೊರಗೆ ಹೋಯೇನೆ. ಉಗಿರಿ ಮಕ್ಕಿ ಅವ್ನ್ಗೇನು ಗಾಡಿ ಕಿತ್ಕೊಡ್ರಿ ಮಾರ್ರಿ ಹಿಂಗ ಹೇಳೋದು. ಲಡಾಖ್ ನನ್ ಮೈಂಡ್ ಇತ್ತು. ಯಾಕಂದ್ರೆ ಯೂಟ್ಯೂಬ್ ಜಾಸ್ತಿ ನೋಡ್ತಾ ಇದ್ದೆ. ಲಡಾಖ್ ಹಂಗೈತೆ ಹಿಂಗೈತೆ ಅಂತ ಅನ್ನೋರು. ಅದ್ ಹೆಂಗೈತೆ ನೋಡ್ಬೇಕು ಅಂತ ಓದೋನು ಅಷ್ಟೇ. ನೋಡೋಣ ಅಂತ ಓದೋನು. ಅವ್ರಂದ್ರು ನೀವು ಆಲ್ಮೋಸ್ಟ್ ಎಲ್ಲೋದ್ರು ಟ್ರಿಪ್ ಎಲ್ಲ ಹೋದ್ರೆ ಒಳ್ಳೆ ಯೂಟ್ಯೂಬ್ ಅಲ್ಲಿ ಆಗ್ತಿಯಲ್ಲ, ಹಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಡು ಅಂದ್ರು. ನೀವು ಯೂಟ್ಯೂಬ್ ಇಂದ ಅಷ್ಟು ವರ್ಷದಿಂದ ಮಾಡ್ತಾ ಇಲ್ಲ, ಯೂಟ್ಯೂಬ್ ಇಂದ ಏನಾದ್ರು ಪೇಮೆಂಟ್ ಬಂದಿದೆ? ಏನಾಗಲಿ ಮುಂದೆ ಸಾಗುನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಲ್ಲ, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಯೂಟ್ಯೂಬ್ ಅಂದ್ರೆ ನಾನು ಫಸ್ಟ್ನೇ ವಿಡಿಯೋ. ಬಟ್ ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಬ್ಬ ಸೆಕ್ಯೂರಿಟಿ ಹೇಳ್ತಾ ಇದ್ದ ಯೂಟ್ಯೂಬ್ ಚಾನಲ್. ಯಾಕಂದ್ರೆ ಅವರು ಸೆಕ್ಯೂರಿಟಿ ಬಗ್ಗೆ ಯೂಟ್ಯೂಬ್ ಚಾನಲ್ ಗೊತ್ತು. ಅವ್ರ ಫ್ರೆಂಡ್ಸ್ ಒಬ್ರು ಯೂಟ್ಯೂಬರ್ ಇದ್ರು. ಯಾಕಂದ್ರೆ ನನ್ ವಿಡಿಯೋ ನನ್ಗೆ ಫೇಸ್ಬುಕ್ ಎಲ್ಲ ಅವರು ಫಾಲೋ ಮಾಡ್ಕೊಂಡಿದ್ರು. ಆಲ್ಮೋಸ್ಟ್ ನನ್ ವಿಡಿಯೋ ಫೋಟೋಸ್ ಎಲ್ಲ ಹಾಕ್ತಾ ಇದ್ದೆ. ಅವ್ರಂದ್ರು ನೀವು ಆಲ್ಮೋಸ್ಟ್ ಎಲ್ಲೋದ್ರು ಟ್ರಿಪ್ ಎಲ್ಲ ಹೋದ್ರೆ ಒಳ್ಳೆ ಯೂಟ್ಯೂಬ್ ಅಲ್ಲಿ ಆಗ್ತಿಯಲ್ಲ, ಹಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಡು ಅಂದ್ರು. ನಾನು ಓಪನ್ ಮಾಡ್ರಿ ಏನ್ ಬರುತ್ತೆ ಅಂದ್ರು. ಇಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ, ಈ ವಿಡಿಯೋಸ್ ಎಲ್ಲ ಹಾಕ್ತಿರಾ ಅದ್ರಲ್ಲೂ ದುಡ್ಡು ಬರುತ್ತೆ ಅಂದ್ರು. ಆ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು? ಇವಾಗ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು 3 years ಆಯ್ತು. 3 years ಆಯ್ತು. ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಅವಾಗಿಂದಾನೆ ಸ್ಟಾರ್ಟ್ ಮಾಡಿದಾ? ಇಲ್ಲ, ಯೂಟ್ಯೂಬ್ ಸ್ಟಾರ್ಟಿಂಗ್ ಫಸ್ಟ್ ಮಾಡಿದ್ದೆ, ಆಮೇಲೆ ಫೇಸ್ಬುಕ್, ಆಮೇಲೆ ಇನ್ಸ್ಟಾಗ್ರಾಮ್. ಓಕೆ. ಅದ್ ಹೆಂಗೆ ನೀವು ಯಾವ ಮೊಬೈಲ್ ಅಲ್ಲಿ ನೀವು ಶೂಟ್ ಮಾಡೋದೆಲ್ಲ? ಇಲ್ಲ, ಮೊಬೈಲ್ ಬಂದ್ಬಿಟ್ಟು ಇದು ವಿವೋ ಅಂತನ. ಅಲ್ಲೇ ಒಂದು 3 years ಬ್ಯಾಕ್ ಆಯ್ತು. ನಾನು ಇದ್ರಲ್ಲೇ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ನಾನು ಮಾಡಿದ್ದು ವಿವೋ ಮೊಬೈಲ್. ನಾನು ಅಲ್ಲೇ 3 ವರ್ಷದಿಂದನೇ ಅವಾಗ ತಗೊಂಡಿದ್ದೀವಿ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ನಾನು ಇದ್ರಲ್ಲೇ ಮಾಡಿರೋದು. ಅಂದ್ರೆ ನಿಮ್ಗೆ ಏನು ಮೈಕ್ ಗೀಕು ಏನು ಇಲ್ಲ? ಏನಿಲ್ಲ, ನಾನು ವಿಡಿಯೋ ಇದ್ರಲ್ಲೇ ಮಾಡ್ತೀನಿ. ಇದ್ರಲ್ಲೇ ಎಡಿಟಿಂಗ್ ಮಾಡೋದು, ಇದ್ರಲ್ಲೇ ಅಪ್ಲೋಡ್ ಮಾಡೋದು. ಓಕೆ ಓಕೆ. ಇವಾಗ ತುಂಬಾ ಜನ ನಿಮ್ಮನ್ನ ಕೇಳೋದು ದುಡ್ಗೋಸ್ಕರ ಮಾಡ್ತೀಯ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಗಳು ನೀವು ಕೇಳಿದಿರಾ. ಬಟ್ ನಾನು ದುಡ್ಗೋಸ್ಕರ ಮಾಡಲ್ಲ. ನಂದು ಮೈಂಡ್ ಏನಂದ್ರೆ ನಾನು ಒಂದ್ ಯಾವ್ದೋ ಒಂದು ಪ್ಲೇಸ್ ನೋಡ್ಬೇಕಾ, ನಾನು ಪ್ಲೇಸ್ ನೋಡ್ಬೇಕು ಅಂತ ಇಷ್ಟ. ನಮ್ ಲೈಫ್ ಅಲ್ಲಿ ವಿಡಿಯೋಸ್ ಇರ್ಲಿ ಅಂತ ಆಗ್ತವನು ಹೊರತು ನಾನು ದುಡ್ಗೋಸ್ಕರ ಮಾಡಿಲ್ಲ. ನಾನಿದು ನನ್ನ ಲೈಫ್ ಅಲ್ಲಿ ಇವಾಗ ಒಂದು ಏಜ್ 60 ಆಯ್ತು. ನಾನು ಹಾಕಿರೋ ವಿಡಿಯೋ ನಾನು ನೋಡ್ಬೋದಲ್ಲ, ಆ ಉದ್ದೇಶಕ್ಕೆ ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದು ಹೊರತು ಅದರಿಂದ ದುಡ್ಡು ಬರುತ್ತೆ ಅಂತ ಆ ಉದ್ದೇಶಕ್ಕೆ ಖಂಡಿತ ನಾನು ಹಾಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ನೀವ್ ಏನೋ ಒಂದ್ ಹೇಳಿದ್ರಿ, ಏಜ್ ಎಷ್ಟಾಯ್ತು ಅಂದ್ರೆ? ಇಲ್ಲ, ಏಜ್ ಇವಾಗ 38 ನನ್ಗೆ. ಅಂದ್ರೆ ಇನ್ನೊಂದಂದ್ರೆ ಈಗ ನೀವೆಲ್ಲ ಒಂದ್ ಕಡೆ ಹೋಗಿರ್ತೀರಾ, ಅದನ್ನ ನೆನಪಿಗೋಸ್ಕರ ಆಗ್ತಾ ಇದೀರಾ ಅಷ್ಟೇ? ಹೌದೌದು. ಓಕೆ. ಈಗ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಹೇಗೆಲ್ಲ ಇದೆ, ಹೇಗೆ ನಡೀತಾ ಇದೆ? ಪರವಾಗಿಲ್ಲ. ಫೇಸ್ಬುಕ್ ಅಲ್ಲಿ 100K ಫಾಲೋವರ್ಸ್ ಆಗಿದ್ದಾರೆ. 100K ಯಾರೆಲ್ಲ ಫಾಲೋ ಮಾಡ್ಕೊಂಡಿದ್ದೀರಾ, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ಎಲ್ಲರಿಗೂ ಸ್ನೇಹಿತರೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್, ಹಂಗೆ ಫೇಸ್ಬುಕ್ ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವ್ರು ಯೂಟ್ಯೂಬ್ ಚಾನಲ್ ಅಷ್ಟೇ, ದಯವಿಟ್ಟು ಎಲ್ಲರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅಂದ್ರೆ ಇವಾಗ ನೀವು ಯೂಟ್ಯೂಬ್ ಇಂದ ಅಷ್ಟು ವರ್ಷದಿಂದ ಮಾಡ್ತಾ ಇಲ್ಲ, ಯೂಟ್ಯೂಬ್ ಇಂದ ಏನಾದ್ರು ಪೇಮೆಂಟ್ ಬಂದಿದೆ? ಬರಲ್ಲ, ಬರ್ತಾ ಇದೆ ಸ್ನೇಹಿತರೆ, ಆದಷ್ಟು ಕಡಿಮೆನೆ, ನನ್ಗೆ ಜಾಸ್ತಿ ಬರ್ತಾ ಇಲ್ಲ. ಆಲ್ಮೋಸ್ಟ್ ಯಾರು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡೋದೇ ಇಲ್ಲ. ಯಾಕೆಂದ್ರೆ ನನ್ಗೆ ಅರ್ನಿಂಗ್ಸ್ ತುಂಬಾನೇ ಕಡಿಮೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಈಗ ಸೋಷಿಯಲ್ ಮೀಡಿಯಾನ ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋತಾ ಇದ್ದೀರಾ. ಹೌದೌದು. ಕೆಲವೊಬ್ರು ಏನೇನೋ ಬೇರೆ ಬೇರೆ ಕಂಟೆಂಟ್ ಗಳು ನೋಡ್ತಾರೆ, 18+ ಅವೆಲ್ಲ ನೋಡ್ತಾರೆ. ಬಟ್ ನೀವು ಇದನ್ನ ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದೀರಾ ಅನ್ಸ್ತದೆ. ಹೌದೌದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಮ್ಮಂತ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಜನ ನಮ್ ಮಾಡೋ ಕೆಲಸದಲ್ಲೂ ಸಹ ವಿಡಿಯೋ ಮಾಡ್ಬೋದು ಅಂತನ ಸೋಷಿಯಲ್ ಮೀಡಿಯಾ ತೋರಿಸ್ಬೋದು. ಇವಾಗ ನಮ್ ಕಷ್ಟ ಸುಖಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ. ಓಕೆ. ಅಂದ್ರೆ ಒಂದು ಹಳ್ಳಿಲಿ ಇದ್ಕೊಂಡು ಇಡೀ ಕರ್ನಾಟಕ ಜನತೆಗೆ ನಮ್ಮನ್ನ ನಾವು ರೀಚ್ ಮಾಡ್ಕೋಬಹುದು ಅಂತ. ಹೌದೌದು, ಖಂಡಿತ. ಓಕೆ. ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದಾವೆ ನಿಮ್ದು? ಪ್ಲಾನ್ ಖಂಡಿತ ಇದೆ. ನಮ್ಮ ಟೋಟಲ್ ನಮ್ ಇಂಡಿಯಾ 27 ಡಿಸ್ಟಿಕ್, 27 ರಾಜ್ಯನ ನಾನು ನೋಡಿದೀನಿ. ನೆಕ್ಸ್ಟ್ ರೈಡ್ ಏನಿದ್ರು ನಮ್ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ ಇದಾವೋ ಎಲ್ಲಾ ಡಿಸ್ಟಿಕ್ ಖಂಡಿತ ವಿಸಿಟ್ ಮಾಡೇ ಮಾಡ್ತೀನಿ. ಓಕೆ. ಎಲ್ಲಾ ಡಿಸ್ಟಿಕ್ ಹೋಗ್ಬೇಕು ಅಂತ ಪ್ಲಾನ್ ಇದೆ? ಹೌದೌದು. ಹೌದು. ಯಾವಾಗ ಇನ್ನು ಮುಂದಿನ ವರ್ಷನ ಯಾವ ರೀತಿ? ಇಲ್ಲ, ಇನ್ನು ಪ್ಲಾನಿಂಗ್ ಇಲ್ಲ. ಬಟ್ ಖಂಡಿತ ಪ್ಲಾನ್ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಚಾನಲ್ ಖಂಡಿತ ತಿಳಿಸ್ಕೊಡ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ. ಇನ್ನೊಂದು, ನಾವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ದಂಗೆ ನೀವು ಕಮೆಂಟ್ ಗಳಿಗೆ ತುಂಬಾ ರಿಪ್ಲೈ ಮಾಡ್ತೀರಾ? ಹೌದೌದು, ಮಾಡ್ತೀನಿ. ಬಟ್ ಯಾಕೆಂದ್ರೆ ಫ್ರೀ ಆಗಿದ್ದ ಖಂಡಿತ ನಾನು ಕಮೆಂಟ್ ಎಲ್ಲ ರಿಪ್ಲೈ ಕೊಡ್ತೀನಿ. ಅಲ್ಲ, ಕೆಲವೊಂದು ಕಮೆಂಟ್ಸ್ ಗಳು ಬ್ಯಾಡ್ ಕಮೆಂಟ್ ಗಳು ಬಂದಿರುತ್ತೆ, ಅವ್ರಿಗೆ ಏನ್ ಹೇಳ್ತೀರಾ? ಇರ್ಲಿ, ಪರವಾಗಿಲ್ಲ. ಯಾಕೆಂದ್ರೆ ಬ್ಯಾಡ್ ಕಮೆಂಟ್ ಹಾಕೋರ್ಗು ನಾನು ತಪ್ಪು ಅಂತ ಹೇಳೋದಿಲ್ಲ. ಅವರು ಮನ್ಸಿಗೆ ಇಷ್ಟ ಬಂದಂಗೆ ಅವ್ರು ಹಾಕ್ತಾರೆ. ಯಾಕಂದ್ರೆ ಒಬ್ರು ಮನ್ಸಿದ್ದಂಗೆ ಇನ್ನೊಬ್ರು ಮನ್ಸು ಇರೋದಿಲ್ಲ. ಇವಾಗ ನನ್ ಮನ್ಸಿದ್ದಂಗೆ ಇನ್ನೊಬ್ರದ್ದು ಇರೋದಿಲ್ಲ. ಅದಕ್ಕೆ ನಾವು ಏನು ಮಾಡಕ್ ಆಗೋದಿಲ್ಲ. ಓಕೆ ಓಕೆ. ತುಮಕೂರು ಉತ್ರಳ್ಳಿ ಹತ್ರ, ಕೆಂಗೇರಿ ಹತ್ರ
ಅಲ್ಲೇ ಅಕ್ಕಪಕ್ಕ ಡ್ರೈವರ್ಗಳು ಹೆಂಗೆ ಅಂದ್ರೆ ಬಿಡ ಗ್ರೇಟ್ ಮರ ನಿಮ್ ಮಳಿ ಅಷ್ಟು ದೂರ ಹೋಯ್ಯನೆ ಅಂತ ಹೇಳ್ತಾ ಇಲ್ಲ. ಅಯ್ಯ ಅವ್ನ್ಗೇನ್ ಮತ್ತೆ ಒತ್ತು ಮಾಡೋ ಕೆಲ್ಸ ಇದ್ದ 6 ದೂರ ಹೊರಗೆ ಹೋಯ್ಯನೆ, ಉಗಿರಿ ಮಕ್ಕಿ ಅವ್ನ್ಗೇನು ಗಾಡಿಗೆ ಕಿತ್ಕೊಡ್ರಿ ಮಾರ್ರಿ ಹಿಂಗ ಹೇಳೋದು. ಈ ತರ ಹೇಳ್ರಿ ಅವ್ರಿಗೆ ಏನಾಗಣ ಮನ್ಸಿಗೆ ಬೇಜಾರಾಗಣ. ಹಂಗ ಹೇಳ್ಬಾರ್ದು. ಬಂದ್ಬಿಟ್ಟು ನಿಮ್ ಮಳಿಯ ಗ್ರೇಟ್ ಮರ ಹಂಗ್ ಸುತ್ತವ್ರೆ ಅಂದ್ರೆ ಗ್ರೇಟ್, ಆ ತರ ಕೋಟಿ ಇರೋನು ಸುತ್ತಕ್ಕಾಗಲ್ಲ ಹಂಗ ಹೇಳಿದ್ರೆ ಅವ್ರಿಗೂ ಅವಾಗ ಹುಮ್ಮಸ್ ಬರುತ್ತೆ. ಹಿಂಗ ಹೇಳಲ್ಲ ಅಲ್ಲಿ ಆಟೋ ಡ್ರೈವರ್ಗಳು ಅಕ್ಕಪಕ್ಕ ನೆನೆಸ್ಕೊಬಿಟ್ಟು ನನ್ಗೆ ಬೇಜಾರಾಗುತ್ತೆ. ಅವ್ನು ಯಾವ ಡ್ರೈವರ್ ಮನ್ ಸಿಕ್ಕಿದ್ದ, ಈಗ ನಮ್ ಮಿಸ್ಸಸ್ ಅಂದ್ರೆ ಇವರೇ ಹೇಳಿದ್ದು ಅಂತಾನ, ಏನಣ್ಣ ನೀನ್ ಹಂಗಂದ್ರೆ ಹೂನೋ ಹಿಂಗೆ ಮಾಡೋ ಕೆಲಸ 6 ದೂರ ಹೋಯ್ತಿಲ್ಲೋ ಅಂತ. ನೀವು ಲಡಾಖ್ ಎಲ್ಲ ಹೋದ್ರಲ್ಲ, ಅಂದ್ರೆ ಯಾವ ರೀತಿ ಊಟದ್ದೆಲ್ಲ ಹೆಂಗ್ ಮಾಡ್ಕೊಂಡ್ರೆ? ಊಟದ್ದೆಲ್ಲ ನಾನೇ ಇವಾಗ ಒಂದು 5 kg ಸಿಲಿಂಡರ್ ಬರುತ್ತೆ, ಮನೆಯಿಂದಲೇ 10 kg ತಗೊಂಡೋಗಿದ್ದೆ. ಮತ್ತೆ ಅಲ್ಲೇ ಅಂಗಡಿಗಳು ಸಿಗವು. ನಾವು ಹೋಗ್ತಾ ಹೈವೇಲಿ ಇಲ್ಲ ಸಿಟಿ ಒಳಗಡೆ ಹೋದ್ರೆ ಅಲ್ಲಿ ತರಕಾರಿ ಎಲ್ಲ ಸಿಗೋದು, ಅಲ್ಲಿಂದಲೇ ನಾವು ತಗೊಂಡು ಮತ್ತೆ ಇಲ್ಲಿಂದಲೇ ಪುಳಿಯೋಗರೆ ಪ್ಯಾಕೆಟ್ ತಗೊಂಡೋಗಿದ್ದೆ. ಅಲ್ಲೆಲ್ಲ ಪುಳಿಯೋಗರೆ ಪ್ಯಾಕೆಟ್ ಸಿಗಲ್ಲ. ನಮ್ ಕರ್ನಾಟಕ ಬಿಟ್ಮೇಲೆ ನೆಕ್ಸ್ಟ್ ನಾವ್ ಏನಾನ ಹೋದ್ರೆ ಪುಳಿಯೋಗರೆ ಪ್ಯಾಕೆಟ್ಗಳು ಸಿಗೋದಿಲ್ಲ. ಇಲ್ಲೇ ಸ್ಟಾಕ್ ಮಾಡ್ಕೊಂಡು ಹೋಗಿದ್ದೆ ಒಂದು 30-40. ಇಲ್ಲಿ ತಗೊಂಡು ಅಲ್ಲಿ ಟೊಮೊಟೊ ಒಂದ್ ಸಿಗೋದಷ್ಟೇ, ಟೊಮೊಟೊ ಮತ್ತೆ ಮೆಣಸಿಕಾಯಿ ಅದೊಂದು ತಗೊಂಡು ಅಡ್ಗೆ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ರೋಡ್ ಸೈಡ್ ಎಲ್ಲಾದ್ರು ಹೋಗ್ಬೇಕಾದ್ರೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನಾವು ನೋಡ್ಕೊಂಡು ಅಡ್ಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನೇನೆಲ್ಲ ಅಡ್ಗೆ ಮಾಡ್ತಾ ಇದ್ರಿ? ಅಡ್ಗೆ ಬರೀ ಟೊಮೊಟೊ ಗೊಜ್ಜು ಪುಳಿಯೋಗರೆ ಅಷ್ಟೇ. ಎರಡೇ ಮಾಡಕ್ ಆಗೋದು. ಯಾಕಂದ್ರೆ ರೈಡ್ ಮಾಡ್ಕೊಂಡು ಬೇರೆ ಮಾಡಕ್ ಆಗೋದಿಲ್ಲ, ತುಂಬಾ ಕಷ್ಟ ಅದು. ಟೊಮೊಟೊ ಗೊಜ್ಜು ಪುಳಿಯೋಗರೆ ಇವೆರಡೇ ಜಾಸ್ತಿ ನಾನು ಯೂಸ್ ಮಾಡ್ತಿದ್ದು. ಅಂದ್ರೆ ಜಾಗ ಪ್ಲೇಸ್ ಹೆಂಗ್ ನೋಡ್ತಾ ಇದ್ರಿ? ಪ್ಲೇಸ್ ಅಂದ್ರೆ ಹೈವೇ ಹೋಗ್ಬೇಕಾದ್ರೆ ಒಂದು ಎಲ್ಲದು ಜಾಗ ನೋಡ್ತಿದ್ದೆ, ಗಾಳಿ ಬರ್ಬಾರ್ದು ಅಂತ ಜಾಗ ನೋಡ್ಬಿಟ್ಟು ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ಅಲ್ಲೇ ಅಡ್ಗೆ ಮಾಡ್ಕೊಂಡು ಆ ರೀತಿ ಹೋಗ್ತಾ ಇದ್ದೆ. ಸ್ಟವ್ ಯಾವ ರೀತಿ ಇದೆ ನಿಮ್ದು? ಸ್ಟವ್ ಅಂದ್ರೆ 5 kg ಸ್ಟವ್ ಇಷ್ಟು ಬರುತ್ತೆ. ಅದೇನಿಲ್ಲ 5 kg ಸ್ಟವ್ ಒಂದ್ ತಿಂಗಳು ಯೂಸ್ ಮಾಡ್ಬೋದು. ಒಂದ್ ಫ್ಯಾಮಿಲಿನ ಒಂದ್ ತಿಂಗಳು ಯೂಸ್ ಮಾಡ್ಬೋದು, ಅಡ್ಗೆ ಮಾಡ್ಕೋಬಹುದು, ಬರುತ್ತೆ ಅದು. ಬಟ್ ಇನ್ನೊಂದು ಸ್ಟವ್ ತಾಣೋರ್ಗೆ ಈ ಇದ್ರಲ್ಲಿ ರತನ್ ಟನ್ ಇದ್ರ ಬರುತ್ತೆ, ಸುರಂಗ ಮಾರ್ಗ, ಅದ್ರಲ್ಲಿ ಚೆಕ್ಕಿಂಗ್ ಇರುತ್ತೆ. ಚೆಕ್ಕಿಂಗ್ ಅಲ್ಲಿ ಏನಾನ ಅದು ಸ್ಟವ್ ನೋಡಿದ್ರೆ ಖಂಡಿತ ಯಾರು ಬಿಡೋದಿಲ್ಲ. ಬಟ್ ನಂದು ಯಾರು ಚೆಕ್ ಮಾಡ್ಲಿಲ್ಲ, ನನ್ನನ್ನು ಬಿಟ್ಟಿದ್ದಾರೆ. ಅಂದ್ರೆ ಅದ್ ಹೆಂಗ್ ಗೊತ್ತು ಚೆಕ್ ಮಾಡಿದ್ರು? ಚೆಕ್ ಮಾಡ್ತಾರ ಅಲ್ಲಿ ಸ್ಟವ್. ಇವಾಗ ಹಿಂದೆಗಡೆ ಏನೋ ಸ್ಟವ್ ಹೊರಗಡೆ ಬಿಡಲ್ಲ. ಅದು ಸುಮಾರು ಅಂದ್ರೆ 9 ಕಿಲೋಮೀಟರ್ ಐತೆ ಸುರಂಗ ಮಾರ್ಗ. ಯಾಕಂದ್ರೆ ಅವ್ರು ಸ್ಫೋಟಕ ವಸ್ತುಗಳು ಬಿಡೋದಿಲ್ಲ. ಬಟ್ ನಂದು ಚೆಕ್ ಮಾಡ್ಲಿಲ್ಲ. ಚೆಕ್ ಮಾಡಿದ್ರೆ ಖಂಡಿತ ಬಿಡೋದಿಲ್ಲ, ಗಾಡಿನೂ ಬಿಡಲ್ಲ, ಅದು ಕಿತ್ಕೊಂಡ್ಬಿಡ್ತಾರ. ಅದನ್ನ ನಾವು ಹುಷಾರ ನೋಡ್ಕೊಂಡು ನಾವು ಅದನ್ನ ತಗೊಂಡ್ ಹೋಗ್ಬೇಕು ಒಳಗಡೆ. ಇವಾಗ ಕಾರಲ್ಲಿ ತುಂಬಾ ಜನ ನೋಡ್ತಾ ಇದ್ದೆ. ನಮ್ ಫಸ್ಟ್ನೇ ರೈಡ್ ಮಾಡಿದಾಗ ಒಂದ್ ಇಬ್ಬರದ ಸಿಲಿಂಡರ್ ಇಳಿಸಿದ್ದಾರೆ. ದೊಡ್ಡ ಸಿಲಿಂಡರ್ ಇಟ್ಕೊಂಡು ಹೋಗಿದ್ರು ಯಾರೋ ಒಬ್ರು, ಅದನ್ನು ಇಳಿಸ್ಬಿಟ್ಟಿದ್ದಾರೆ. ದೊಡ್ಡದು ಚಿಕ್ಕದು ಯಾವ್ದು ಬಿಡಲ್ಲ, ಎಲ್ಲ ಇಳಿಸ್ಬಿಡ್ತಾರೆ. ಖಾಲಿ ಗಾಡಿ ಮಾತ್ರ ಕಳಿಸ್ತಾರೆ. ಮತ್ತೆ ಇವಾಗ ನೀವು ಲಡಾಖ್ ಎಲ್ಲ ಹೋದ್ರಿ, ಇವಾಗ ಪ್ಲೇಸ್ ಎಲ್ಲ ನೋಡಿದ್ರಿ, ಅಡಿಗೆನೂ ಮಾಡ್ಕೋತೀರ ಆರಾಮಾಗಿ. ಮತ್ತೆ ಈ ನೈಟ್ ಸ್ಟೇ ಏನೆಲ್ಲ ಅಂದ್ರೆ ಓಪನ್ ಪ್ಲೇಸ್ ಅಲ್ಲಿ ನೋಡ್ತೀರಾ ಹೆಂಗೆ? ಪೆಟ್ರೋಲ್ ಬಂಕ್ ಇಲ್ಲಿ ಈ ತರ ನೋಡ್ಕೋದ್ರೆ ಹೆಂಗೆ? ಅಂದ್ರೆ ನಾನು ಏನಾನ ಅಡ್ಗೆ ಮಾಡ್ಬೇಕು ಅಂದ್ರೆ ಪೆಟ್ರೋಲ್ ಬಂಕ್ ನೋಡೋದಿಲ್ಲ. ಯಾಕಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಅಡ್ಗೆ ಮಾಡಕ್ ಬಿಡೋದಿಲ್ಲ. ಅದಕ್ಕೆ ಓಪನ್ ಪ್ಲೇಸ್. ಇವಾಗ ಫುಲ್ ಯಾವ್ದೋ ಒಂದು ಖಾಲಿ ಸೈಟ್ ಜಮೀನ್ ತರ ಇರುತ್ತೆ, ಅಂತರ ಹೋಗ್ಬಿಟ್ಟು ನೈಟ್ ಟೈಮ್ ಅಲ್ಲಿ ಅಲ್ಲೋಗಿ ಅಡ್ಗೆ ಮಾಡ್ಕೊಂಡು ಅಲ್ಲೇ ಸ್ಟೇ ಆಗ್ತಿದ್ದೆ. ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳೋರು ಏನು ಎಲ್ಲಿ ಇರ್ಬೇಕು ಅಲ್ಲೇ ಸ್ಟೇ ಐತೆ ಅಂತನ. ಬಟ್ ಪೆಟ್ರೋಲ್ ಬಂಕ್ ಅಲ್ಲಿ ಮಾತ್ರನ ಅಲ್ಲಿ ಅಡ್ಗೆ ಮಾಡಕ್ ಬಿಡೋದಿಲ್ಲ ಅಂತನ ನಾನು ರೋಡ್ ಸೈಡ್ ಅಲ್ಲಿ ಸ್ಟೇ ಆಗ್ತಿದ್ದೆ ಜಾಸ್ತಿ. ಅಂದ್ರೆ ಈಗ ನಿಮ್ಗೆ ನೈಟ್ ಅಲ್ಲಿ ಸೌಂಡ್ ಕೇಳಿಸೋದು, ನಾಯಿ ಕೂಗೋದು, ಆತರ ಏನಾದ್ರು ಅನುಭವ ಆಗಿದೆ? ಅನುಭವ ನನ್ಗಂತೂ ಸ್ನೇಹಿತರೆ ಖಂಡಿತ ಆಯ್ತಿರ್ಲಿಲ್ಲ. ಯಾಕೆಂದ್ರೆ ನನ್ ಗಾಡಿ ಓಡಿಸಿ ಫುಲ್ಲು ಟಯರ್ಡ್ ಆಗ್ಬಿಡ್ತಿದ್ದೆ. ಜಸ್ಟ್ ಒಂದ್ 4-5 ಅವರ್ ಮಲಿಕೊಂಡ್ರೆ ಸಾಕು ನನ್ಗೆ. ಟೆಂಟ್ ಹಾಕಿ ಮಲಿಕೊಂಡ್ಬಿಟ್ಟ ಅಂದ್ರೆ ಸ್ನೇಹಿತರೆ ಅದೇನ ಬರಲಿಲ್ಲ, ಬಂದ್ರು ನನ್ಗೆ ಖಂಡಿತ ಎಚ್ಚರ ಆಯ್ತಿರ್ಲಿಲ್ಲ. ಆ ರೀತಿಯಲ್ಲಿ ನಾನು ನಿದ್ದೆ ಮಾಡ್ಕೊಂಡು ನಾನು ಆ ರೀತಿ ಹೋಗಿ ಬಂದೆ. ಫುಲ್ ಸುಸ್ತಾಗ್ತೈತೆ, ಫುಲ್ ಟಯರ್ಡ್ ಆಗ್ಬಿಡೋದಲ್ಲ. ಫುಲ್ ಟೆಂಟ್ ಹೊಡೆ ಮಲಿಕೊಂಡ್ಬಿಟ್ರೆ ಇನ್ನೇನು ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ. ಹಂಗ ಎಷ್ಟು ಹೋಗೋವರ್ಗು ಎಷ್ಟು ನೈಟ್ ಗಳು ಕಳೆದಿದ್ದೀರಾ? ಹೋಗೋವರ್ಗೊಂಡು 20 days ಅಂದ್ರೆ 20 days ನೈಟ್ ಜರ್ನಿ ಮಾಡಿದ್ದೀನಿ. ಒಂದೊಂದಕ್ಕೆ ಸ್ಟೇ ಆಗಕ್ಕೆ ಆಗೋದಿಲ್ಲ. ಇವಾಗ ಒಂದು ದೊಡ್ಡ ಹೈವೇ ಬರುತ್ತೆ, ಹೈವೇಲಿ ಎಲ್ಲೂ ಸಿಗೋದಿಲ್ಲ ಸ್ಟೇ ಆಗಕ್ಕೆ. ಅವತ್ತು ನೈಟೇ ಸುಮಾರು ಒಂದು 4-5 ಸಲ ನೈಟ್ ಸ್ಟೇನೇ ಮಾಡಿಲ್ಲ. ಹಂಗೆ ಗಾಡಿ ಓಡಿಸ್ಕೊಂಡೆ ಹೋಗಿದ್ದೀನಿ. 3 ಗಂಟೆವರೆಗೂ ಓಡಿಸಿದೀನಿ ನಾನು. ಒಂದು 3 ಗಂಟೆ 4 ಗಂಟೆಗೆ ಹೋಗಿ ಅಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಸಿಗುತ್ತಾ ಅಲ್ಲಿ ಸ್ಟೇ. ಒಂದ್ ಟೈಮ್ ಗಾಡಿ ಮೇಲೆ ಮಲ್ಕೊಂಡಿದ್ದೀನಿ, ಹೈವೇಲಿ ಹಾಕೊಂಡು. ಗಾಡಿ ಮೇಲೆ ಮಲಗಿದ್ದೀರಾ? ಹೌದು. ಅಲ್ಲಿ ಸ್ಟೇ ಆಗಕ್ಕೆ ಎಲ್ಲೂ ಜಾಗ ಸಿಗ್ಲಿಲ್ಲ. ಫುಲ್ಲು ಎಲ್ಲ ರೋಡ್ ಎಲ್ಲ ಕಾಡು. ಗಾಡಿ ಮೇಲೆ ನಿಲ್ಸ್ಕೊಂಡು ಹಂಗೆ ಸ್ಟೇ ಆಗಿದ್ದೀನಿ ಒಂದ್ ಟೈಮ್ ಮಾತ್ರ. ಈಗ ಕೆಲವೊಂದ್ ಕಡೆ ಇದು ಫುಲ್ -ಡಿಗ್ರಿ ಎಲ್ಲ ಇರುತ್ತೆ, ಅಲ್ಲಿ ನಿಮ್ಗೆ ಚಳಿ ಆದ ಯಾವ ರೀತಿ ನಿದ್ದೆ? ಚಳಿ ಅಂದ್ರೆ ನಾನು ಹಾಕೊಂಡ್ರೆ ಜರ್ಕಿನು ಸಹ ಎಲ್ಲ ಲೋಕಲ್ಲೇ. ನಾನು ಎಲ್ಲ ಲೋಕಲ್ ಐಟಮೇ. ಶೂ ಬಂದು ಒಂದ್ 500 ರೂಪಾಯಿ ಶೂ ಹಾಕೊಂಡೋಗಿದ್ದೆ. ಕೈಗೆ ಸಾಕ್ಸ್ ಬಂದು ಅವೇನೋ 200 ರೂಪಾಯಿ ಸಾಕ್ಸು. ಮತ್ತೆ ಜರ್ಕಿನು ಅಷ್ಟೇ, ಅದ್ಯಾವ ಒಂದು 500 ರೂಪಾಯಿ ಜರ್ಕಿನು. ಬರೀ ಇಂಥರನೇ ಲೋಕಲ್ ಅಲ್ಲಿ ನಾನು ಹೋಗಿ ಬಂದಿರೋದು. ಬಟ್ ಆ ತರ ನಾವೇನಾನ ಲಾಂಗ್ ಹೋದ್ರೆ ಅಷ್ಟು ಕೋಲ್ಡ್ಗೆ ಎಲ್ಲ ಕಾಸ್ಟ್ಲಿ ಐಟಮ್ಗಳನ್ನ ನಾವು ಹಾಕೊಂಡು ಹೋಗ್ಬೇಕು. ಜರ್ಕಿನು ಅಷ್ಟೇ, ಒಂದ್ 2000-3000 ಜರ್ಕಿನ್ ಹಾಕೊಂಡೋಗ್ಬೇಕು. ಯಾಕಂದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ಗೆ ನಮ್ಮ ಬಾಡಿ ತಡ್ಕೊಳೋದಿಲ್ಲ. ಬಟ್ ಏನೋ ನನ್ನ ಬಾಡಿ ತಡ್ಕೊಂಡಿದೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಅಂದ್ರೆ ಬೇರೆಯವ್ರಿಗೆ ಹೋಗೋರ್ಗೆ ನೀವು ಈ ತರ ಖಂಡಿತ ಹೋಗೋರು ತುಂಬಾ ಕಾಸ್ಟ್ಲಿ ಇದು ಶೂ.
ಸಾಕ್ಸ್ ಅಷ್ಟೇ ಒಂದ್ 1,000 ರೂಪಾಯಿ ಸಾಕ್ಸು ಕೈಗೆ, ಮತ್ತೆ ಕಾಲ್ಗೂ ಅಷ್ಟೇ ಶೂನು. ಮಳೆಯಲ್ಲಿ ನಾವು ಏನಾದ್ರು ಒಂದು ಲಡಾಖ್ ಅಲ್ಲಿ ಹೋದ್ರೆ ಒಂದು ವಾಟರ್ ಕ್ರಾಸಿಂಗ್ ಬರುತ್ತೆ, ನಾವು ಕಾಲಿಟ್ಬಿಟ್ರೆ ಮಲ್ಕಾಲ್ಗಾನ ನೀರ್ ಬರ್ತವೆ, ಅಲ್ಲಿ ಗಂಟ ನೀರ್ ಹೊರಗಡೆ ಹೋಗ್ಬಾರ್ದು ಅಂತ ಶೂ, ಆ ತರ ಶೂ ಹಾಕೊಂಡ್ ಹೋಗ್ಬೇಕು ನಾವು. ಬಟ್ ನಾನು ಏನು ಹಾಕೊಂಡಿರಲಿಲ್ಲ, ತುಂಬಾನೇ ಕಷ್ಟ ಅನ್ಸುತ್ತೆ ನನ್ಗೇನ. ಹೆವಿ ಚಳಿ ಬಟ್ ಮೇ ಜೂನ್ ಜುಲೈಯಲ್ಲಿ ಹೋದ್ರೆ ಲಡಾಖ್ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ನೆಕ್ಸ್ಟ್ ಮಂತ್ ಅಲ್ಲೆಲ್ಲ ಹೋದ್ರೆ ಚಳಿ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಈಗ ಲಡಾಖ್ ಹೋಗೋರು ಈಗ ವರ್ಷದ 12 ತಿಂಗಳು ಹೋಗ್ಬೋದು. ಬಟ್ ಜೂನ್ ಜುಲೈ ಅಲ್ಲಿ ಇದ್ರಲ್ಲಿ ಸ್ನೋ ಜಾಸ್ತಿ ಇರುತ್ತೆ. ಸ್ನೋ ಅಂದ್ರೆ ರೋಡಲ್ಲೆಲ್ಲ ಬಿದ್ದಿರುತ್ತೆ ಸ್ನೋ. ಅವಾಗ ಗಾಡಿ ಓಡಿಸೋದು ತುಂಬಾನೇ ಕಷ್ಟ ಆಗುತ್ತೆ, ಗಾಡಿನೂ ಹೋಗಲ್ಲ ಮುಂದಕ್ಕೆ, ಫುಲ್ ವೀಲ್ ಎಲ್ಲ ಜಾರುತ್ತೆ. ಮತ್ತೆ ಸ್ನೋ ಜಾಸ್ತಿ ಇರೋದ್ರಿಂದ ಚಳಿ ಜಾಸ್ತಿ ಆಗುತ್ತೆ. ಆ ಚಳಿಗೆ ನಾನು ತಡ್ಕೊಂತೀನಿ ಅನ್ನೋರು ಖಂಡಿತ ಹೋಗ್ಬೋದು. ಇಲ್ಲ ನಾವು ಅಷ್ಟು ಚಳಿ ತಡ್ಕೊಳಕ್ ಆಗಲ್ಲ ಅಂಬರು ಸೆಪ್ಟೆಂಬರ್ ನವೆಂಬರ್ ಎಲ್ಲ ಖಂಡಿತ ಹೋಗ್ ಬರ್ಬೋದು. ಸೆಪ್ಟೆಂಬರ್ ನವೆಂಬರ್ ಅಲ್ಲಿ ಸ್ನೋ ಏನು ಇರಲ್ಲ, ರೋಡ್ ಸೈಡ್ ಏನು ಇರಲ್ಲ, ಆರಾಮಾಗಿ ಹೋಗ್ ಬರ್ಬೋದು. ಆರಾಮಾಗಿ. ಚಳಿ ಅಂತೂ ಸ್ವಲ್ಪ ಇದ್ದೇ ಇರುತ್ತೆ, ಚಳಿ ಮಾಮೂಲಿ ಚಳಿ ಇದ್ದಿರುತ್ತೆ. ಬಟ್ ಹೆವಿ ಜಾಸ್ತಿ ಚಳಿ, ಕೋಲ್ಡ್ ಅಲ್ಲಿ ತುಂಬಾ ಕಷ್ಟ ಹೋಗೋದು. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರಿ. ಅದು ಈಗ ಲಡಾಖ್ಗೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ, ಅವ್ರಿಗೆ ಒಂದೆರಡು ಸಜೆಷನ್ ಆಲ್ರೆಡಿ ಹೇಳಿದಿರಾ, ಇನ್ನೊಂದೆರಡು. ಸ್ನೇಹಿತರೆ, ನೀವ್ ಯಾರಾದ್ರು ಲಡಾಖ್ ಹೋಗಿ, ನೀವು ಎಕ್ಸೆಲ್ TVS ಅಲ್ಲೂ ಸಹ ಹೋಗ್ಬೋದು. ಬಟ್ ಹೋದ್ರೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಹೋಗಿ, ಯಾಕಂದ್ರೆ ಸೇಫ್ಟಿ ಇಲ್ಲ, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬೈಕಲ್ಲಿ ಹೋದ್ರೆ ಸ್ವಲ್ಪ ದುಡ್ಡು ಅಮೌಂಟ್ ಜಾಸ್ತಿ ತಗೊಂಡೋಗ್ಬೇಕಾಗುತ್ತೆ. ಏನಾದ್ರು ಇಂಜಿನ್ ಪ್ರಾಬ್ಲಮ್ ಕೊಡ್ತು ಅಂದ್ರೆ ಅಲ್ಲಿ ಏನಿಲ್ಲ, ಇಂಜಿನ್ ಸ್ವಲ್ಪ ಕೈ ಇಟ್ಟ ಅಂದ್ರೆ 5,000 10,000 ಅವ್ರು ಬೇಕಾದಷ್ಟು ಕೇಳ್ಬಿಡ್ತಾರೆ ಅಷ್ಟೇ. ನಾವು ಗಾಡಿ ಮಾತ್ರನ, ಇಂಜಿನ್ ಮಾತ್ರ ಎಲ್ಲ ಹೊಸ ಟೈರ್ ಟ್ಯೂಬ್ ಎಲ್ಲ ಹಾಕೊಂಡು ನಾವು ನೀಟಾಗಿ ಹೋಗಿ ಬರ್ಬೇಕು. ಮತ್ತೆ ನಮ್ಮ ಬಾಡಿ ಮಾತ್ರನ ಸೇಫ್ಟಿಗೂ ತಗೊಂಡೋಗಿರ್ಬೇಕು ನಾವು, ಟ್ಯಾಬ್ಲೆಟ್ಸ್ಗಳು ಎಲ್ಲನ. ಮತ್ತೆ ಊಟದ್ದು ಅಷ್ಟೇನೆ, ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ತಿನ್ನಿ, ಜಾಸ್ತಿ ಹೆವಿನೂ ತಿನ್ನಕ್ ಹೋಗ್ಬೇಡಿ. ಇವಾಗ ನೀರು ನಿಮ್ಗೆ ಫಿಲ್ಟರ್ ನೀರೇ ಸೆಟ್ ಆಯ್ತು ಅಂದ್ರೆ ನೀವು ದುಡ್ಡು ಕೊಟ್ಟು ಬೇಕರಿಗಳಲ್ಲಿ ಹೋಟ್ಲಲ್ಲಿ ನೀವು ದುಡ್ಡು ಕೊಟ್ಟೆ ನೀರು ಕುಡೀರಿ. ನಿಮ್ಗೆ ಬೇರೆ ನೀರು ಇವಾಗ ರೋಡ್ ಸೈಡ್ ನೀರು ಆಗಲ್ಲ ಅಂದ್ರೆ ಖಂಡಿತ ಕುಡಿಯೋಕೆ ಹೋಗ್ಬೇಡಿ. ಬಟ್ ನನಗೆ ಮಾತ್ರನ ಯಾವ ನೀರು ಕುಡಿದ್ರು ಎಲ್ಲ ಅಡ್ಜಸ್ಟ್ ಆಗೋದು. ಅದಕ್ಕೋಸ್ಕರ ನೀವು ಎಲ್ಲದರಲ್ಲೂ ತಡ್ಕೊಂಡಿದ್ದೀರಾ ಎಲ್ಲ? ಹೌದೌದು. ಹೇಗೆ ಈ ಬಾಡಿ ಇಟ್ಕೊಂಡು ಅದೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ? ಬಾಡಿ ಏನಿಲ್ಲ, ನಾವು ಒಳ್ಳೆಗೆ ಹುಟ್ಟು ಬೆಳೆದಿರೋದು ನಾನು. ಯಾಕಂದ್ರೆ ಬಾಡಿ ಸ್ಟ್ರಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಳ್ಳೆ ಹುಟ್ಟು ಬೆಳೆದಿರೋ ಹುಡುಗರಿಗೆಲ್ಲ ಬಾಡಿ ಸ್ಟ್ರಾಂಗ್ ಆಗೇ ಇರುತ್ತೆ. ಸಿಟಿ ಒಳಗಡೆ ಹುಟ್ಟೋರಿಗೆ ಒಂದ್ ಸ್ವಲ್ಪ ಬಾಡಿ ವೀಕ್ ಇರುತ್ತೆ ಅಂತೀನಿ. ಯಾಕಂದ್ರೆ ರಾಗಿ ಮುದ್ದೆ ತಿಂದಿರೋ ಪವರು ಹಳ್ಳಿಯಲ್ಲಿ ಈಗಲೂ ಅಷ್ಟೇನೆ. ನಾನು ಬೇರೆ ಏನು ತಿಂಡಿ ತಿನ್ನಲ್ಲ, ಬೆಳಗ್ಗೆ ಒಂದ್ ಮುದ್ದೆ, ನೈಟ್ ಒಂದ್ ರಾಗಿ ಮುದ್ದೆ, ಇಷ್ಟೇ ನಾನು ಊಟ ಮಾಡೋದು. ತಿಂಡಿ ಏನು ತಿನ್ನಕ್ ಹೋಗೋದಿಲ್ಲ. ಇವಾಗ ನಿಮ್ದು ದಿನ ಏನೆಲ್ಲ ಮಾಡ್ತೀರಾ? ದಿನಚರಿ ಹೆಂಗಿರುತ್ತೆ? ದಿನಚರಿ ನಂದು ತರಕಾರಿ ಬಿಸ್ನೆಸ್. ಬೆಳಗಿನ ಜಾವ 4:15ಗೆ ತರಕಾರಿಗೆ ಹೋಗ್ತೀನಿ. ಮತ್ತೆ ನೈಟು ಮಧ್ಯಾಹ್ನ 12 ಗಂಟೆವರೆಗೂ ತರಕಾರಿ ಮಾಡ್ತೀನಿ. ಮತ್ತೆ ಸಾಯಂಕಾಲ ಹೋಗ್ತೀನಿ. ಮತ್ತೆ ಸಾಯಂಕಾಲ ಒಂದು 6 ಗಂಟೆವರೆಗೂ ತರಕಾರಿ ಮಾಡ್ತೀನಿ. ಓಕೆ, ಎಲ್ಲಿ ಸುತ್ತಮುತ್ತ ಹಳ್ಳಿ? ಸುತ್ತಮುತ್ತಳ್ಳೆ, ನಮ್ಮೂರು ಅಕ್ಕಪಕ್ಕ ಇಲ್ಲೇ ಹೋಗೋದು, ಜಾಸ್ತಿ ಲಾಂಗ್ ಏನು ಹೋಗಕ್ ಹೋಗೋದಿಲ್ಲ. ಯಾಕಂದ್ರೆ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು ದಿನಕ್ಕೆ ನಾನು ಒಂದು 70-80 ಕಿಲೋಮೀಟರ್ ನಾನು ತರಕಾರಿ ಡೈಲಿ ನಾನು ತರಕಾರಿ ವ್ಯಾಪಾರ ಮಾಡ್ತೀನಿ. ದಿನ 70-80 ಕಿಲೋಮೀಟರ್ 70-80 ಕಿಲೋಮೀಟರ್ ಡೈಲಿ ನಾನು ಬೈಕ್ ರೈಡ್ ಮಾಡ್ಕೊಂಡು ಮತ್ತೆ 7-8 ಹಳ್ಳಿಗಳು ತರಕಾರಿ ಮಾರಕ್ ಹೋಗ್ತೀನಿ. ಓಕೆ, ಈಗ ತರಕಾರಿಗಳನ್ನ ಎಲ್ಲಿ ತರ್ತೀರಾ? ಇದು ಇಲ್ಲೇ ಸಿರಾನೆ, ಇಲ್ಲೇ ಸುಮಾರು ನಮ್ಮೂರಿಂದ ಸಿರಾ ಒಂದು 10 ಕಿಲೋಮೀಟರ್ ಇದೆ. ಅಲ್ಲಿಗೆ ಬಂದು ಬೆಳಗಿನ ಜಾವ 4:15 ಬಂದು ತರಕಾರಿ ತಗೊಂಡು ಮತ್ತೆ ಬಂದೆಲ್ಲನ ಹಾಕೊಂಡು ಹಳ್ಳಿ ಮೇಲೆ ಹೋಗೋದು ನಾನು. ಓಕೆ ಓಕೆ, ನಿಮ್ದು ಫ್ಯಾಮಿಲಿ ನೋಡಕ್ ಹೋದ್ರೆ ನಿಮ್ಮಿಂದಾನೇ ನಡೀತಾ ಇರೋದು ಫ್ಯಾಮಿಲಿ? ನೀವು ಹೌದೌದು, ನಮ್ದು ಹೌದು. ಮಿಸ್ಸಸ್ ಎಲ್ಲೂ ಹೋಗೋದಿಲ್ಲ, ಮನೇಲೇ ಇರ್ತಾರೆ. ನನ್ನ ಮಗಳು ಈಗ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಊರಲ್ಲೇ ಓದ್ತಿದ್ದಾಳೆ, ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇದ್ದಾಳೆ. ಬಟ್ ನನ್ನ ತರಕಾರಿ ಬಿಸ್ನೆಸ್ ನಂದು ಮೇಂಟೆನೆನ್ಸ್, ಮನೆ ಫ್ಯಾಮಿಲಿ ಎಲ್ಲ. ಮತ್ತೆ ಈ ತರ ಬಿಸ್ನೆಸ್ ಇಟ್ಕೊಂಡು ಹೇಗೆ ಲಡಾಖ್ ಟ್ರಿಪ್ ಮಾಡಿದ್ರಿ? ಲಡಾಖ್ ನನ್ ಮೈಂಡ್ ಇತ್ತು, ಯಾಕಂದ್ರೆ ಯೂಟ್ಯೂಬ್ ಜಾಸ್ತಿ ನೋಡ್ತಾ ಇದ್ದೆ. ಲಡಾಖ್ ಹಂಗೈತೆ ಹಿಂಗೈತೆ ಅಂತ ಅನ್ನೋರು, ಅದ್ ಹೆಂಗೈತೆ ನೋಡ್ಬೇಕು ಅಂತ ಓದೋನು ಅಷ್ಟೇ. ನೋಡೋಣ ಅಂತ ಓದೋನು. ನೀವು ಅಷ್ಟೇನೆ ನಂತರ ಹೋಗಿ ತಾಳ್ಮೆ ಧೈರ್ಯ ಒಂದಿದ್ರೆ ಸ್ನೇಹಿತರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಖಂಡಿತ ನೀವು ಹೋಗಿ ಬನ್ನಿ. ಅಂದ್ರೆ ಮನಸ್ಸೊಂದು ಮಾಡಿದ್ರೆ ಏನ್ ಬೇಕಾದ್ರೂ ಖಂಡಿತ ಮಾಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ರವಿ ಜಮುನಾ ಅವರು. ಅವ್ರೇನ್ ಡೀಟೇಲ್ಸ್ ಇತ್ತು ಅದೇ ರೀತಿ ಎಲ್ಲರೂ ಹೇಳ್ಕೊಂಡಿದ್ದಾರೆ ನಮ್ಮ ಜೊತೆ. ಇನ್ನೊಂದ್ಸತಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ನಿಮ್ಗೆ. ಓಕೆ ಸ್ನೇಹಿತರೆ, ನೋಡಿದ್ರ ಇವರ ಯೂಟ್ಯೂಬ್ ಚಾನಲ್, ಅದೇ ರೀತಿ ಇನ್ಸ್ಟಾಗ್ರಾಮ್ ಚಾನಲ್, ಫೇಸ್ಬುಕ್ ಚಾನಲ್ ಏನಿದೆ, ನೀವು ಈಗಲೇ ಹೋಗ್ಬಿಟ್ಟು ಚೆಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದ್ರ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಬ್ಬರ ಜೊತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಬಾಯ್. La 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 la